ಇನ್ನೂ ಕೂಡ ಸ್ಥಳ ಮಹಜರನ್ನ ಮಾಡಬೇಕಾದಂತ ಅಗತ್ಯತೆ ಬಹಳ ಕಡೆಗಳಲ್ಲಿದೆ. ಒಂದು ಕಡೆಗೆ ಮೈಸೂರಲ್ಲಿ ಮಾಡಿದ್ದಾರೆ. ಎಲ್ಲಿ ದರ್ಶನ್ ಅವರು ಉಳ್ಕೊಂಡಿದ್ರಲ್ಲ, ಇಲ್ಲೆಲ್ಲ ಕೊಲೆ ಆಯಿತು, ಅದಾದ ನಂತರ ಅಲ್ಲಿಂದ ಹೋದ್ರು ಅಂತೆಲ್ಲ ಕೇಳಿ ಬರ್ತಾ ಇತ್ತಲ್ಲ, ಅವರು ಹೋಗಿ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ, ರ್ಯಾಡಿಸನ್ ಅದು. ಸೊ ಅತ್ತ ಕರೆಂಟ್ ಶಾಕ್ ಕೊಟ್ಟಂಥ ಜಾಗ ಶೆಡ್ನಲ್ಲೂ ಕೂಡ ಪಂಚನಾಮೆಯನ್ನ ಮಾಡಿದ್ದಾರೆ. ಸೊ ರೇಣುಕಾ ಕೊಲೆ ಕೇಸ್ನಲ್ಲಿ ಮಹಜರು ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕೊಂಡಿದ್ದಾರೆ. ಈಗ ಹಲವು ಕಡೆಗಳಲ್ಲಿ ಈಗ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಇದು ಅತ್ಯಂತ ಮುಖ್ಯವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಆರ್ಆರ್ ನಗರ ದರ್ಶನ್ ನಿವಾಸದಲ್ಲಿ ಮಹಜರ್ ಬಳಿಕ 3 ಬೈಕ್ ಜಪ್ತಿ ಮಾಡಿದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಆರ್ಆರ್ ನಗರದ ದರ್ಶನ್ ನಿವಾಸದಲ್ಲಿ ಪೊಲೀಸರು ಮಹಜರ್ ನಡೆಸಿದ್ರು. ಆರೋಪಿಗಳಾದ ಪವನ್, ನಂದೀಶ್, ಧನರಾಜ್ ಕರೆತಂದು ಪಂಚನಾಮೆ ನಡೆಸಿದ್ರು. ಹತ್ಯೆಗೂ ಮೊದಲು ಹಾಗೂ ಹತ್ಯೆಯ ಬಳಿಕ ದರ್ಶನ್ ನಿವಾಸಕ್ಕೆ ಆರೋಪಿಗಳು ಭೇಟಿ ನೀಡಿದ್ದ ಹಿನ್ನೆಲೆಯಲ್ಲಿ ಸಾಕ್ಷ್ಯ ಕಲೆ ಹಾಕಲಾಯಿತು. ದರ್ಶನ್ ಮನೆ ಹಾಗೂ ಆವರಣ, ರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ಹೇಳಿಕೆ ಪಡೆದ್ರು. ಧನರಾಜ್ ಹಾಗೂ ಪವನ್ ಉಪಯೋಗಿಸ್ತಾ ಇದ್ದ 2 ಬೈಕ್ಗಳನ್ನು ಜಪ್ತಿ ಮಾಡಿದ್ರು. ಕರೆಂಟ್ ಶಾಕ್ ಕೊಟ್ಟ ಜಾಗದಲ್ಲಿ ಪಂಚನಾಮೆ, ಪಟ್ಟಣಗೆರೆ ಶೆಡ್ನಲ್ಲಿ ಸಾಕ್ಷ್ಯ ಕಲೆ. ದರ್ಶನ್ ನಿವಾಸದ ಬಳಿಕ ಪಟ್ಟಣಗೆರೆ ಶೆಡ್ಗೆ 9ನೇ ಆರೋಪಿ ಧನರಾಜ್ನನ್ನ ಕರೆತಂದು ಪಂಚನಾಮೆ ನಡೆಸಿದ್ರು. 5ನೇ ಆರೋಪಿ ನಂದೀಶ್ ಜೊತೆ ಸೇರಿ ರೇಣುಕಾಸ್ವಾಮಿಗೆ ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ. ಹೀಗಾಗಿ ಶೆಡ್ನಲ್ಲಿ ಎಲೆಕ್ಟ್ರಿಕ್ ಸಾಧನವನ್ನ ಎಲ್ಲಿ ಬಿಸಾಡಿದ್ರು, ಎಲ್ಲಿ ಕರೆಂಟ್ ಶಾಕ್ ಕೊಟ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಜರು, ಸಿಸಿಟಿವಿ ದೃಶ್ಯ ವಶಕ್ಕೆ, ಹೋಟೆಲ್ ಸಿಬ್ಬಂದಿ ವಿಚಾರಣೆ. ಆರೋಪಿಗಳಾದ ನಾಗರಾಜ್ ಹಾಗೂ ಲಕ್ಷ್ಮಣನ ಮೈಸೂರಿಗೆ ಕರೆತಂದು ಮಹಜರ್ ನಡೆಸಲಾಯಿತು. ಹತ್ಯೆಯ ಬಳಿಕ ನಟ ದರ್ಶನ್ ತಂಗಿದ್ದ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಾಕ್ಷಿಗಳ ಸಂಗ್ರಹ ಮಾಡಿದ್ರು. ಸತತ 2 ಗಂಟೆಗಳ ಸುದೀರ್ಘ ವಿಚಾರಣೆ ಮಾಡಿದ ಪೊಲೀಸರು ಸಿಸಿ ಕ್ಯಾಮೆರಾಗಳ ಫುಟೇಜ್ ವಶಕ್ಕೆ ಪಡೆದ್ರು. ಅಲ್ಲದೆ ಹೋಟೆಲ್ ಸಿಬ್ಬಂದಿ ವಿಚಾರಣೆ ನಡೆಸಿ ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು. ರೇಣುಕಾಸ್ವಾಮಿ ಮನೆಗೆ ನಾಯಕರ ಭೇಟಿ, ಸಾಂತ್ವನ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ ನಿವಾಸಕ್ಕೆ ರಾಜಕೀಯ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ಬಳಿಕ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ಈ ವೇಳೆ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿಟ್ಟು ನೋವನ್ನ ತೋಡಿಕೊಂಡ್ರು. ಇಷ್ಟೊಂದು ಸುಲಭವಾಗಿ ಈ ರೀತಿ ಬರ್ಬರ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಪಾಪ ಅವ್ರ ತಂದೆ ತಾಯಿ, ಅವರ ಧರ್ಮ ಪತ್ನಿಯನ್ನು ನೋಡೋದು ನಿಜವಾಗ್ಲೂ ಕೂಡ ದುಃಖ ಆಗ್ತದೆ. ಯಾವ ರೀತಿ ಅವರಿಗೆ ಧೈರ್ಯ ಹೇಳಬೇಕು, ಅವರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ. ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು. ಅವರ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಜೀವನವನ್ನ ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡ್ಬೇಕು ಹೇಳಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ ಕ್ರಮ ಮಾಡ್ತೀವಿ ಅಂತ ಹೇಳಿದ್ದೇನೆ. ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಾಗೆ ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ವಿಚಾರಣೆ ಮುಂದುವರೆದಿದೆ. ಪೊಲೀಸರು ಪ್ರಬಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದು ತನಿಖೆಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.